ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ನಟ ಎಷ್ಟು ಸಂಭಾವನೆಯನ್ನ ಪಡೆದಿದ್ದಾರೆ, ಈ ನಟಿಯ ಸಂಬಳ ಎಷ್ಟಿರಬಹುದು ಎಂಬ ಕುತೂಹಲ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. ಅದರಂತೆ ಜನ ತಮ್ಮ ನೆಚ್ಚಿನ ಗಾಯಕರು ಎಷ್ಟು ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಆಗಾಗ ಜಾಲತಾಣಗಳಲ್ಲಿ ಜಾಲಾಡುವುದುಂಟು. ಹಾಗಾದ್ರೆ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುವ ಗಾಯಕರು ಯಾರು ಎಂದು ನಿಮ್ಗೆ ಗೊತ್ತಾ? ಅವರ ಸಂಭಾವನೆ ಎಷ್ಟು ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಮ್ಯೂಸಿಕ್ ಇಂಡಸ್ಟ್ರಿ ಬಹುದೊಡ್ಡದಾಗಿ ಬೆಳೆದಿದೆ. ಗಾಯಕಿಯರು ಕೂಡ ಸಖತ್ ಫೇಮಸ್ ಆಗಿದ್ದಾರೆ. ಕೆಲವು ಸಿನಿಮಾಗಳು ಕೇವಲ ಹಾಡಿನಿಂದ ಜನಪ್ರಿಯವಾದ ಉದಾಹರಣೆಗಳಿವೆ. ಚಿತ್ರ ಚೆನ್ನಾಗಿಲ್ಲದಿದ್ರೂ ಹಾಡಿನಿಂದಲೇ ಅದೆಷ್ಟೋ ಸಿನಿಮಾಗಳು ಹಿಟ್ ಆಗಿರುವ ಉದಾಹರಣೆಗಳು ಕೂಡ ಇದೆ. ಹೌದು, ಒಂದು ಹಾಡು ಇಷ್ಟೊಂದು ಹಿಟ್ ಆಗಲು ಮುಖ್ಯವಾಗಿ ಗಾಯಕರ ಧ್ವನಿಯೇ ಕಾರಣವಾಗಿರುತ್ತೆ. ಹಾಗಾಗಿ ಕೋಟಿಗಟ್ಟಲೆ ಅಭಿಮಾನಿಗಳಿಂದ ಆರಾಧಿಸಲ್ಪಡುವ ಗಾಯಕರಿದ್ದಾರೆ. ಒಂದು ಹಾಡಿಗೆ ಕೋಟಿಗಟ್ಟಲೆ ಸಂಭಾವನೆಯನ್ನ ಪಡೆಯುವ ಸಿಂಗರ್ ಕೂಡ ನಮ್ಮಲ್ಲಿದ್ದಾರೆ. ಕೇವಲ ಒಂದೇ ಒಂದು ಹಾಡಿಗೆ ಗಾಯಕರು ಎಷ್ಟು ರೂಪಾಯಿ ಹಣ ಪಡಿತಾರೆ ಗೊತ್ತಾ? ಸಂಭಾವನೆಯ ವಿಚಾರದಲ್ಲಿ ನಂಬರ್ 1 ಗಾಯಕ ಯಾರು? ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಟಾರ್ ಗಾಯಕ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಎ.ಆರ್. ರೆಹಮಾನ್. ಹೌದು, ಎ.ಆರ್. ರೆಹಮಾನ್ ಹಿಂದಿ ಸಂಗೀತ ಉದ್ಯಮದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಹಿನ್ನೆಲೆ ಗಾಯಕರಾಗಿದ್ದಾರೆ. ಕೆಲ ಮೂಲಗಳ ಪ್ರಕಾರ ಎ.ಆರ್. ರೆಹಮಾನ್ ಪ್ರತಿ ಹಾಡಿಗೆ 3 ಕೋಟಿಯಷ್ಟು ಸಂಭಾವನೆಯನ್ನ ಪಡಿತಾರೆ. ಎ.ಆರ್. ರೆಹಮಾನ್ ಮುಖ್ಯವಾಗಿ ಅವರ ಹಾಡುಗಳಿಗೆ ಅವರೇ ಸಂಗೀತವನ್ನು ಒದಗಿಸುತ್ತಾರೆ. ಸಂಗೀತ ಮಾಂತ್ರಿಕ ಎಂದೇ ಹೆಸರುವಾಸಿಯಾಗಿರುವ ಅವರು ಜನಪ್ರಿಯ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ವಿಶ್ವದ ನಾನಾ ಭಾಗಗಳಲ್ಲಿ ಇವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇನ್ನು ಸಂಭಾವನೆ ವಿಚಾರದಲ್ಲಿ ಶ್ರೇಯಾ ಘೋಷಾಲ್ 2ನೇ ಸ್ಥಾನದಲ್ಲಿದ್ದಾರೆ. ಬಾಲಿವುಡ್ ಮೂಲಗಳ ಪ್ರಕಾರ ಒಂದು ಹಾಡನ್ನ ಹಾಡಲು ಶ್ರೇಯಾ 25 ಲಕ್ಷ ರೂಗಳನ್ನ ತೆಗೆದುಕೊಳ್ತಾರಂತೆ. ಇನ್ನು ಅರ್ಜಿತ್ ಸಿಂಗ್ ಹಾಗೂ ಸುನಿಧಿ ಚೌಹಾಣ್ 3ನೇ ಸ್ಥಾನದಲ್ಲಿದ್ದಾರೆ. ಬಾಲಿವುಡ್ ಮೂಲಗಳ ಪ್ರಕಾರ ಇವರು 20 ಲಕ್ಷ ರೂಗಳನ್ನ ಪಡಿತಾರಂತೆ. ಸೋನು ನಿಗಮ್ ಮತ್ತು ಶಾನ್ ಸಂಭಾವನೆ ವಿಚಾರದಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಇವರು ಕೂಡ ಪ್ರತಿ ಹಾಡಿಗೆ 15 ರಿಂದ 18 ಲಕ್ಷ ರು ಪಡಿತಾರೆ. ನಂತರ ದಿಲ್ಜಿತ್ ದೋಸಾಂಜ್ ಮತ್ತು ಬಾದ್ಶಾ, ಮಿಕಾ ಮತ್ತು ನೇಹಾ ಕಾಕ್ಕರ್ ಇದ್ದಾರೆ. ಇವರು ಪ್ರತಿ ಹಾಡಿನ ಹಿನ್ನೆಲೆ ಸಂಗೀತಕ್ಕೆ ತಲಾ 10 ರಿಂದ 15 ಲಕ್ಷ ರೂಗಳನ್ನ ಪಡಿತಾರಂತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಎ.ಐ. ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.